Hi Hi all. guys. Hi all. Okay. Hi Hi all. all. Welcome Welcome back back to to our our YouTube YouTube channel. channel. ಏನಿದು ಬುಟ್ಟಿ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದೀನಿ ಅಂತ ಅನ್ಕೊಂಡಿದೀರಾ? ಸೊ ಇದ್ರಲ್ಲೇ ಇದೆ ಇವತ್ತು ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನು ಅಂದ್ರೆ ನಂದು ಕೆಲವೊಂದು ಐಟಮ್ಸ್ ಇದೆ ಇದ್ರಲ್ಲಿ. ಅಂದ್ರೆ ಮೇಕಪ್ ಸ್ಕಿನ್ ಕೇರ್ ರಿಲೇಟೆಡ್ ಐಟಮ್ಸ್ ಅಷ್ಟೊಂದೇನಿಲ್ಲ, ಸ್ವಲ್ಪ ಇದೆ. ಬಟ್ ಪ್ರೈಸಸ್ ಎಲ್ಲ ನೋಡಿ ಪ್ಲೀಸ್ ಡೋಂಟ್ ಜಡ್ಜ್. ಸೊ ಇದ್ರಲ್ಲಿರೋ ನಂದು ಮೇಕಪ್ ಐಟಮ್ಸ್ ನ ನನ್ನ ಹಸ್ಬೆಂಡ್ ಏನು ಐ ಮೀನ್ ಅದೇನು ಹಾಗೆ ಅದ್ರ ಪ್ರೈಸ್ ಎಷ್ಟು ಅಂತ ಗೆಸ್ ಮಾಡ್ತಾರೆ. ಇವತ್ತು ರಿಯಾಲಿಟಿ ಗೊತ್ತಾಯ್ತದೆ. ಇವ್ರ ಪ್ರಾಡಕ್ಟ್ ಪ್ರೈಸ್ ಏನು, ಎಷ್ಟು ಖರ್ಚು ಮಾಡ್ತಾರೆ ಮಂತ್ಲಿ, ಇಲ್ಲಾದ್ರೆ ಅದೇನ್ ಪ್ರಾಡಕ್ಟ್ ಏನ್ ಯೂಸ್ ಮಾಡ್ತಾರೆ ಅದನ್ನ ನಾನು ಗೆಸ್ ಮಾಡ್ತೀನಿ. ಅದ್ರ ಹಿಂದೆ ಇರೋ ಬೆಲೆ ನಿಮಗೂ ಗೊತ್ತಾಯ್ತದೆ. ಲೆಟ್ಸ್ ಗೋ, ಕಮ್ ಆನ್. ಓಕೆ, ಸೊ ತಡ ಮಾಡ್ದಿರಾ ಸ್ಟಾರ್ಟ್ ಮಾಡೋಣ. ಸೊ ಅರ್ಥ ಆಯ್ತಲ್ಲ, ಇದೇನು ಅಂದ್ರೆ ನಾನು ಒಂದೊಂದು ಮೇಕಪ್ ಐಟಮ್ಸ್ ನ ತೆಗೆದು ತೋರಿಸ್ತೀನಿ. ಅವ್ರಾದ್ರೂ ಪ್ರೈಸ್ ಹಾಗೂ ಅದೇನು ಅಂತ ಹೇಳಿ ಗೆಸ್ ಮಾಡ್ತಾರೆ. ವಿನ್ನರ್ಗೆ ಏನಾದ್ರೂ ಇದೆಯಾ? ಕೊಡ್ಬೇಕು ನೀನು. ಎಕ್ಸಾಕ್ಟ್ ಪ್ರೈಸ್ ಹೇಳ್ಬೇಕು. ಒಂದು 10 rupees ಆ ಕಡೆ ಈ ಕಡೆ ಓಕೆ ಅಷ್ಟೇ. ಫಸ್ಟ್ ಆಫ್ ಆಲ್ ಆ ಪ್ರಾಡಕ್ಟ್ ಏನೇನಕ್ಕೆ ಯೂಸ್ ಆಯ್ತು ಅಂತಾನೆ ಗೊತ್ತಿಲ್ಲ. ಓಕೆ, ಏನೇನ್ ಯೂಸ್ ಆಗುತ್ತೆ ದಟ್ ಇಸ್ ಫೈನ್. ಬಟ್ ಅದ್ರ ಪ್ರೈಸ್ ಕರೆಕ್ಟ್ ಆಗಿ ಹೇಳ್ಬೇಕು. 10 rupees ಆ ಕಡೆ ಈ ಕಡೆ ಅಂದ್ರೆ ಫೈನ್, ಅದಕ್ಕಿಂತ ಜಾಸ್ತಿ ಇಲ್ಲ. ಓಕೆ, ಡನ್. ಓಕೆ, 10 rupees ಅಷ್ಟೇ. ಅಲ್ಲ 10 or ಬೇಡ, 10 rupees ಅಷ್ಟೇ. 10 rupees. ಓಕೆ, ಸೊ ಪ್ರೈಸ್ ಏನು? ಪ್ರೈಸ್ ನಾನ್ ಕೇಳೋ ಮೇಕಪ್ ಐಟಮ್ ನೀವು ಸೋದ್ರೆ ನಾನ್ ಕೇಳೋ ಒಂದು ಮೇಕಪ್ ಐಟಮ್ ನ ತೆಕ್ಕೊಡ್ಬೇಕು. ಯು ವೆರಿ ಚಲಾಕ್ ಬ್ರೋ. ಓಕೆ, ನಾನ್ ಗೆದ್ರೆ ಅಲ್ಲಿರೋ ಒಂದು ಮೇಕಪ್ ಐಟಮ್ ನ ನೀವು ಯೂಸ್ ಮಾಡಿ ಸ್ಟಾಪ್ ಮಾಡ್ಬೇಕು. ಇದು ಆಕ್ಚುಲಿ ಚೆನ್ನಾಗಿದೆ. ಓಕೆ ಡನ್. ನೀವು ಗೆಲ್ಲಲ್ಲ ಅಂತ ಕಾನ್ಫಿಡೆನ್ಸ್. ವಾವ್, ಎಕ್ಸೈಟಿಂಗ್. ಲೆಟ್ಸ್ ಗೋ. ಎಸ್, ರೆಡಿ. ಸೊ ಫಸ್ಟ್ ಯಾವ್ದು ತೆಗಿಯೋಣ? ಏನ್ ಸುಮಾರು ಐಟಮ್ ಉಂಟು ಕಾಣ್ತದೆ. ಓಕೆ, ಇದರಿಂದನೇ ಬರ್ತೀನಿ. ಓದ್ಬಾರ್ದು ಪ್ರೈಸ್ ಅಲ್ಲ. ಅಲ್ಲ, ನನಗೆ ಇದು ಏನ್ ಪ್ರಾಡಕ್ಟ್ ಅಂತ ಗೊತ್ತಾಗಬೇಕಲ್ಲ. ಇದೇನ್ ಸ್ಪ್ರೇನಾ? ಯೂಸ್ ಮಾಡಿ ನೋಡ್ಲಾ? ನಂಗ್ ಬೇಡ. ಓ, ಗೊತ್ತಾಯ್ತು ಗೈಸ್. ಇದೇನಿಲ್ಲ, ಮುಖ ಧೂಳು ಹಿಡಿದಿರ್ತಲ್ಲ ಅವಾಗ ಸ್ವಲ್ಪ ಸ್ಪ್ರೇ ಮಾಡಿ ಕ್ಲೀನ್ ಮಾಡೋದು. ಕರೆಕ್ಟ್ ಇಲ್ವಾ? ಯಾವ್ದೋ ಮಾನಿಟರ್ ಸ್ಕ್ರೀನ್ ಮಾಡೋ ತರ ಇದೆ ಇದು. ಬಟ್ ಇದು ಏನಂತ ಗೊತ್ತಿಲ್ಲ. ಏನಿದು ಪ್ರಾಡಕ್ಟ್? ಇದು ಟೋನರ್. ಟೋನರಾ? ಇದಕ್ಕೆ ಏನ್ ಪ್ರೈಸ್ ಅನ್ನ ಹೇಳ್ಬೇಕು. ಏನಿಲ್ಲ, ಬರೀ ನೀರಿದೆ ಇದ್ರೊಳಗೆ. ಇದ್ರೆ ಒಂದು ಹಂಗೆಲ್ಲ ತಿರ್ಗಿಸ್ಬೇಡಿ. ಆಯ್ತು, 150 rupees ಗೈಸ್. ಜಸ್ಟ್ 150. ಪಕ್ಕನಾ? ಜಾಸ್ತಿ ಇರ್ಬೋದು ಹೇಳ್ತೀಯ? ಗೊತ್ತಿಲ್ಲ. 10 rupees ಆ ಕಡೆ ಈ ಕಡೆ ಅಷ್ಟೇ. ಕಾಸ್ಟ್ಲಿ ಇರ್ಬೋದಾ ಟೋನರ್ಗೆ? ಗೊತ್ತಿಲ್ಲ. ನಾನ್ ನೋಡ್ತಿಲ್ಲ. ನಂದು ಫೋನ್ ಕೊಡಿ, ನಾನು ಅದ್ರಲ್ಲಿ ಪ್ರೈಸ್ ಬರ್ದಿಟ್ಟಿದ್ದೀನಿ. ನನ್ಗೂ ಹೌದಾ? ಬರ್ತದೆ. ಓ 10 rupees ಆ ಕಡೆ ಈ ಕಡೆ ಅಷ್ಟೇ. ಗೈಸ್, ಇವ್ರು ಆಡೋದ್ ನೋಡಿದ್ರೆ ಯಾಕೋ ಸ್ವಲ್ಪ ಕಾಸ್ಟ್ಲಿ ತರ ಇದೆ. ಒಂದು 450. ಸ್ಪ್ರೇಗಾ? ಐ ಚೇಂಜ್ ಮೈ ಆನ್ಸರ್. 450 ಹೋಗುವ. 450 rupees. ನೋಡಿದ್ರಾ? ಇಲ್ಲ, 440 rupees. ಎಲ್ಲಿ? ಹೆಂಗೆ? 440 rupees. ಎಸ್, ಕೊಡು. ಇದು ನಾನ್ ಗೆದ್ದಿದ್ದೀನಿ, ಈ ಕಡೆ ಇಟ್ಕೊಳ್ತೀನಿ. ಓಕೆ, So, ಇಲ್ಲಿ ಗೊತ್ತಾಯ್ತಾ ಇಟ್ಕೊಳ್ಳಿ, ಏನ್- ಇಲ್ಲಿ ಏನ್ ಇಟ್ಕೊಳ್ಳಿ. ಪ್ರಾಡಕ್ಟ್ ಸೈಡ್ ನಿಮ್ ಸೈಡ್. ನಾನು ಕರೆಕ್ಟ್ ಹೇಳಿದ್ನಿ ಅಂತ ಗೊತ್ತಾಯ್ತಾ? ಓಕೆ ಓಕೆ, ಡನ್. ಓಕೆ, ಸೆಕೆಂಡ್ ಪ್ರಾಡಕ್ಟ್ ಗೆ ಹೋಗೋಣ. ಏನಿರ್ಬೋದು? ಓಕೆ, ಇದು ಈಸಿ ಗೈಸ್. ಅಲ್ಲಿ ತೋರಿಸಿ ಕ್ಯಾಮ್ರಾಕ್ಕೆ. ಇದು ಏನಪ್ಪ? ಇದು ಮೋಸ್ಟ್ಲಿ ಏನೋ ಕ್ರೀಮ್ ಇದೆ ಮುಖಕ್ಕೆ. ಇದು ಯಾವ್ದು ಬ್ರ್ಯಾಂಡ್? ಬೇರ್ ಅನಾಟಮಿ ಅಂತೆ. ಹೌದಾ? ಬೇರ್ ಅನಾಟಮಿ ಅಂತ ಬ್ರ್ಯಾಂಡ? ಇದಕ್ಕೊಂದು ನೋಡಂಗಿಲ್ಲ. ಒಂದು 350. ಆಯ್ತಾ? 350 ಇರ್ಬೋದು ಗೈಸ್, ಅಷ್ಟೇ. ನೋಡು ಎಷ್ಟು. ಇದ್ರ ಪ್ರೈಸ್ 745 rupees. ಹೇರ್ ಮಾಸ್ಕ್. ಓ, ಹೇರ್ ಮಾಸ್ಕ್ ಅದು? ಮತ್ತೆ ಅದನ್ನ ಹೇಳ್ಬೇಕು ತಾನೆ. ನಾನು ಇದು ಎಂತ ಮುಖಕ್ಕೆ ಹಾಕೋದು ಅನ್ಕೊಂಡೆ. ಹೇರ್ ಮಾಸ್ಕ್. ಓಕೆ, ಇಷ್ಟು ಪ್ರಾಡಕ್ಟ್ಸ್ ಅಲ್ಲಿ 3 ರಾಂಗ್ ಅಂದ್ರೆ ಫೈನ್. ಮಿಕ್ಕಿದಷ್ಟು ಪ್ರಾಡಕ್ಟ್ಸ್ ಕರೆಕ್ಟ್ ಇರ್ಬೇಕು. 3 ಕೊಟ್ಟಿದ್ದೀನಿ. ನಾನ್ ಕೇಳೋ ಒಂದ್ ಪ್ರಾಡಕ್ಟ್ ನ ತೆಕ್ಕೊಡ್ಬೇಕು. ಓಕೆ, ನೆಕ್ಸ್ಟ್ ವ್ಲಾಗ್ ಅಲ್ಲಿ ಅದ್ ಬರುತ್ತೆ. ಓಕೆ. ಸೊ ಇದು ಹೇರ್ ಮಾಸ್ಕ್ ನನ್ ಕಡೆ. ಸ್ವಲ್ಪ ಈಸಿ ಇರೋದು, ಕಾಜಲ್ ಇಲ್ಲ ಕಾಡಿಗೆ ಆತರ ಸ್ವಲ್ಪ ಸಿಂಪಲ್ ಆಗಿರ್ಲಿ. ಇದೆಲ್ಲ ತೆಗೆದ್ರೆ ಗೊತ್ತೇ ಇಲ್ಲ.
ಇದು ಹೆಸರು ನೋಡಿದ್ರೆ ಗೊತ್ತೈತೆ. ತಿರ್ಗ್ಸಂಗಿಲ್ಲ. ಶಾಂಪು ಓಕೆ, ಶಾಂಪು ಅಂತೆ. ನಾನು ನೋಡ್ಬಿಟ್ಟಿದ್ನಿ. ಇದಕ್ಕೆ ಕಡಿಮೆ ಅಂದ್ರೆ ಸ್ವಲ್ಪ 1 kg ಅಷ್ಟಿದೆ ಗೈಸ್. ಇದು ಆಲ್ಮೋಸ್ಟ್ ಒಂದು 899 ಹಾಕುವ. 899 ಏನಿದೆ? 1511. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. 1511. ಸ್ವಲ್ಪ ಕೆಮ್ಮಲಿದೆ, ಸ್ವಲ್ಪ ಅವಾಯ್ಡ್ ಮಾಡು. ಎಷ್ಟು? 1511. 15 ಡಿಸ್ಕೌಂಟ್ ಅಲ್ಲಿ 899 ಸಿಕ್ಕಿಲ್ವಾ? ಡಿಸ್ಕೌಂಟ್ ಪ್ರೈಸ್ ಎಲ್ಲ ನಾ ಹೇಳಲ್ಲ. ಮತ್ತೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ನನಗೆ ಕಮ್ಮಿಗೆ ಸಿಗೋದು. ಅದು ಒಂದು ನಾನು hack ಇದೆ. ಓಕೆ, ನಾನ್ ಅನ್ಕೊಂಡೆ ನಾನು ಡಿಸ್ಕೌಂಟ್ ಪ್ರೈಸ್ ಸರಿ, ಡಿಸ್ಕೌಂಟ್ ಪ್ರೈಸ್ ಹೇಳಿದ್ರು ಕೊಡ್ತೀನಿ. ಬಟ್ ಇದು ನಾನು 899 ತಗೊಂಡಿಲ್ಲ, 1200 ಗೆನೋ ತಗೊಂಡ್ 1005 1200 ತಗೊಂಡಿದ್ದೀನಿ. ಅವಶ್ಯಕತೆ ಇದೆಯಾ 1500 ಕೊಟ್ಟು ತಲೆ ಸ್ನಾನ ಮಾಡೋದು? ನಿನ್ನೆ ಅಷ್ಟೇ ನನ್ನ ಹತ್ರ ಕೂದಲು ಉದುರುತ್ತಿದೆ ಅಂತ ಒಂದು ಹೇರ್ ಆಯಿಲ್ ಆರ್ಡರ್ ಮಾಡಿಸಿದ್ರು. ಅದೆಷ್ಟು? ಆಕ್ಚುಲಿ ಇದು ಬೇಡ ಇತ್ತು, ಇದು ಬೇಡ ಇತ್ತು. ಅದು 749 rupees. ಡಿಪ್ರೆಷನ್. ಓಕೆ, ಇರ್ಲಿ, ಇಲ್ಲ ಬೇಡ. ನಮ್ ಹಿಂದೆ ಕ್ಯಾಮ್ರಾಮನ್ ಬಾಯಿ ಮುಚ್ಕೊಂಡೆಲ್ಲ ನಗಾಡ್ತಿದ್ದಾಳೆ. ಓಕೆ, ಇದು ನನ್ ಕಡೆ 1511. ನಾನು ಆಫರ್ ತಗೊಂಡಿದ್ದು 1200, ಅದನ್ನು ಹೇಳಿಲ್ಲ. ಓಕೆನಾ? ಆಕ್ಚುಯಲ್ ಪ್ರೈಸ್ ಹೇಳ್ತೇನೆ, ನಾನು ತಗೊಂಡಿದ್ ಪ್ರೈಸ್ಗೂ ಹೇಳ್ತೀನಿ. ಫಸ್ಟ್ ಇದು ಏನು ಅಂತ ಹೇಳ್ಬಿಡು ನನಗೆ. ಸರಿ, ಒಂದ್ ಗೆಸ್ ಅಲ್ಲಿ ಹೇಳಿ ಏನು ಅಂತ. ಇದು ಇದಾಗೇನ್ ಮುಖಕ್ಕೆ ಹಾಕಕ್ಕಿರ್ತದೆ? ಇದು ಸಣ್ಣ ಇದಿದೆ, ಇದಕ್ಕ ಇಲ್ಲಿಗೆ ಹಾಕೋಕೆ. ಐ ಮಾಸ್ಕ ಅಲ್ಲ ಅಂತ, ಹೇರ್ ಸ್ಪ್ರೇನಾ? ಇಲ್ಲಿ ಸ್ಪ್ರೇ ಮಾಡಕ್ಕೆ ಯಾವ ಜಾಗನೇ ಇಲ್ಲ ಇದರಲ್ಲಿ. ಸಾರಿ, ಹೇರ್ ಆಯಿಲ್ ಹಿಂಗ ಹಾಕೊಂಡು. ಇವಳಿಗೆ ಗೊತ್ತಿಲ್ಲ ಏನು ಅಂತ. ಇದರಲ್ಲಿ ಹೇರ್ ಸಿರಪ್ ಇಲ್ಲೊಂಚೂರು ಬಿದ್ದೋಯ್ತು. ಹೇರ್ ಸೆರಮಾ? ಇದು ಈಸಿ ಗೈಸ್. ಬೇರೆ ಅನಾಟಮಿ ಅಲ್ಲ, ಆಗ್ಲೇ ಈ ಬೇರೆ ಅನಾಟಮಿ ಕಾಸ್ಟ್ಲಿ ಇತ್ತು. ಸೊ ಇದಕ್ಕೊಂದು 599 ಹಾಕುವ. 599 ಏನಿದೆ? And you lost. ಬಿಡ್, ನಾನು ನೋಡ್ತೀನಿ. 475. 499 ಹೇಳಿದ್ರೆ ಆಯ್ತಿತ್ತು. ಓಕೆ ಓಕೆ, ಬರೀ ಇದರಲ್ಲೇ ಇದ್ದೀನಿ, ಮುಖಕ್ಕೆ ಸ್ಪ್ರೇ ಹೊಡ್ಕೊಳ್ಳೋದ್ರಲ್ಲಿ. ಇನ್ನೂ ಒಂದು ಆಪ್ಷನ್ ಕೊಡಿ, ಇನ್ನೂ 2 ಚಾನ್ಸ್ ಕೊಡ್ತೀನಿ. ಇನ್ನೆರಡು ಸೋತ್ರುನು ಓಕೆ. ಓಕೆ, ಅಷ್ಟು ಕಾನ್ಫಿಡೆನ್ಸ್ ನಂಗೆ. ಎಕ್ಸಾಕ್ಟ್ಲಿ. ಇನ್ನು 20 ಐಟಮ್ ಇದ್ರೆ ನನ್ನ ಹತ್ರ ಬಾಕಿ ಎಲ್ಲ ಗೆಲ್ಬೋದು. ಹಾಫ್ ಅಂಡ್ ಹಾಫ್ ಹಂಗೆ ಸರಿ, ಯಾರ ಹತ್ರ ಅರ್ಧಕ್ಕಿಂತ ಜಾಸ್ತಿ ಇರುತ್ತಾ ಅಂತ ಹಂಗೆ. ಬರೀ 3 ಐಟಮ್ ಹೇಳೋದಾದ್ರೆ ಐಟಮ್ ತೆಗಿಯಕ್ಕೆ ತುಂಬ ಹೊತ್ತಾಯ್ತಿದೆ ಗೈಸ್. ಇದ್ರಿಂದ ಬರ್ತೀನಿ. ಇದು ನನ್ನ ಫೇವ್ರೆಟ್. ಇದು ನನಗೆ ಗೊತ್ತು ಗೈಸ್. ಇದು ಬಾಡಿ ಲೋಷನ್, ಜಪಾನೀಸ್ ಚೆರಿ ಬ್ಲಾಸಮ್ ಅಂತ. ಇದು ಪ್ರಮೋಷನ್ ಅಲ್ಲ ಗೈಸ್. 236 ml ಇದೆ. 1 ml ಗೂ 2 ರೂಪಾಯಿ ಹಾಕಿದ್ರೆ 3 ರೂಪಾಯಿ ಹಾಕೊಳ್ವಾ, ಸ್ವಲ್ಪ ಕಾಸ್ಟ್ಲಿ ಇರುವುದಾ ಅಂತ. ಇದು ಪಕ್ಕಾ ಗೈಸ್ 799. ದೇವರೇ, ಇಲ್ಲ ಇಲ್ಲ, ಇದು ಆಕ್ಚುಯಲ್ ಪ್ರೈಸ್ 1500. ನಾನು ಇದನ್ನ 899 ತಗೊಂಡಿದ್ದು. ನೀವು 799 ಅಂದಿದ್ದು. 7 8 ಮಾಡ್ಕೋ, ಒಂದೇ ಡಿಜಿಟ್ ಡಿಫರೆನ್ಸ್ ತಾನೆ. 100 ರೂಪಾಯಿ ಡಿಫರೆನ್ಸ್. ಇದ್ರ ಹಿಂದೆ ಪ್ರೈಸ್ 2199. ನಾನು ನೋಡಿ ಶಾಕ್ ಆಗಿ ಹೋಗಿದ್ದೀನಿ. ನಾಯ್ಕದಲ್ಲಿ 1500 ಏನೋ ಇದೆ. ನಾನು ಆಫರ್ ಅಲ್ಲಿ ಇದನ್ನ ತಗೊಂಡಿದ್ದು 800ಗೆ, 899ಗೆ. ಇದು ನಂದು ಫೇವ್ರೆಟ್. ಇದ್ರ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದನ್ನ ನಾನು ಡೈಲಿ ಯೂಸ್ ಮಾಡಲ್ಲ. ಏನಾದ್ರೂ ಇವೆಂಟ್ಸ್ ಫಂಕ್ಷನ್ಸ್ ಇದ್ದಾಗ ಮಾತ್ರ ಈ ಬಾಡಿ ಲೋಷನ್ ನ ಯೂಸ್ ಮಾಡೋದು. ಏನಾದ್ರೂ ಇವೆಂಟ್ಸ್ ಇದ್ರೆ, ಫಂಕ್ಷನ್ಸ್ ಇದ್ರೆ ಮಾತ್ರ ಅದು. ನಾರ್ಮಲ್ ಇದ್ರಲ್ಲಿ ಇದು ಅಂದ್ರೆ ಡೈಲಿ ಯೂಸ್ ನಲ್ಲಿ ಆಫೀಸ್ಗೆ ಹೋಗ್ತಾ ಆತರಕ್ಕಿದು. ಇವಾಗ ಇದನ್ನ ಗೆಸ್ ಮಾಡಿ ಹೇಳಿದೀನಿ. ಅದು ಫಂಕ್ಷನ್ ಗೆ, ಇದು ಆಫೀಸ್ ಆತರ ಈ ತರ. ಸ್ಟ್ರಾಂಗ್ ಸ್ಮೆಲ್ ಬರುತ್ತೆ. ಇದು ಲೈಟ್ ಸ್ಮೆಲ್. ಫಂಕ್ಷನ್ ಗೆ 1500 ಕೊಟ್ಟಿದ್ದಾರೆ ಅಂದ್ರೆ ನಾರ್ಮಲ್ ಡೇಗೆ ಬರೀ 500 ಓನ್ಲಿ. ನಾನ್ ಡೈಲಿ ಹಾಕಲ್ಲ. ಮತ್ತೆ ಈಗ ಡೈಲಿ ಹೇಳ್ತೆ ಆಫೀಸ್ ಗಳಿಗೆ ಆತರ ಆಚೆ ಹಾಕೊಳ್ಳೋದು. ಡೈಲಿ ಆದ್ರೆ 500 ಇತ್ತಲ್ಲ, ಸ್ವಲ್ಪ ಜಾಸ್ತಿ ಮಾಡುವ. 699 ಮಾಡುವ. ಇದಕ್ಕೆ 699 ಕೊಡು. ವಿನ್ ಆಯ್ತು, ಗೊತ್ತಾಯ್ತು. ಇದ್ರದ್ದು ಆಕ್ಚುಯಲ್ ಪ್ರೈಸ್ ಆಕ್ಚುಲಿ ಎಷ್ಟು 800 ಚೇಂಜ್. ಬಟ್ ನಾನ್ ತಗೊಂಡಿದ್ 600 ಚೇಂಜ್ ಗೆ ಹೋಗ್ಲಿ ಅಂತ ಕೊಡ್ತೀನಿ. ಫೈನಲಿ ಹೆಂಗೆ ಕ್ಯಾಲ್ಕುಲೇಷನ್? ಆದ್ರೂನು ಸುಮಾರು ಡಿಫ್ರೆನ್ಸ್ ಇದೆ. 40-50 ರೂಪೀಸ್ ಡಿಫ್ರೆನ್ಸ್ ಅಲ್ಲಿ ಹೇಳಿದ್ರೆ ಹೋಗ್ಲಿ ಪಾಪ ಅಂತ ಅದನ್ನ ಕೊಡ್ತಾ ಇದೀನಿ. ಸೊ ಆಯ್ತಲ್ಲ, ಇದು ಬಂದು ಆಚೆ ಹಾಕೊಳ್ಳೋದು ಫಂಕ್ಷನ್ಸ್. ಇದು ಆಫೀಸ್ ಆತರ ಆಚೆ ಹಾಕೊಳ್ಳೋದು.
ಈಗ ಇದು ಮನೇಲಿ ಇದು ಪಕ್ಕ ನಾನೇ ಗೆಲ್ಲೋದು ಗೈಸ್. ಯಾಕೆ ಹೇಳಿ, ಇದು ದೇಸಿ 260 rupees ಓನ್ಲಿ. ವ್ಯಾಸ್ಲೈನ್ ಅವ್ರದ್ದು 260 rupees. ಇಲ್ಲಿ 460 ಸ್ವಲ್ಪ ಮಿಸ್ ಆಯ್ತಲ್ಲಗ. ಓಕೆ 460 rupees. ಸೊ ಇದು ಸೋತ್ರು. ಹಾಗೆ ಇದನ್ನೇ ಹಾಕೋದಲ್ಲ ನೀನು ಡೈಲಿ. ಇದು ಒಳ್ಳೆ ಸ್ಮೆಲ್ ಬರುತ್ತೆ. ಇದು 600 ಚೇಂಜ್, ತುಂಬಾ ಒಳ್ಳೆ ಸ್ಮೆಲ್ ಬರುತ್ತೆ. ಅದಕ್ಕೆ ಆಚೆ ಎಲ್ಲ ಹಾಕೊಂಡು ಹೋಗಿ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ತೆಗಿಬೇಕು ಗೈಸ್, ಸಾರಿ. ಓಕೆ, ಎಷ್ಟಾಯ್ತು ಈಗ? 5-2. ಓಕೆ, ಬರ್ಲಿ ನೆಕ್ಸ್ಟ್ ಬರ್ಲಿ. ಓಕೆ, ಎಕ್ಸೈಟೆಡ್ ಫಾರ್ ದ ನೆಕ್ಸ್ಟ್. ಓ, ಇದೇನ್ ಹೇಳಿ, ಈಸಿ ಇದೆ. ಇದು ಆಕ್ಚುಲಿ ನನಗೆ ಗೊತ್ತುಂಟು, ಬೇರೆಯವ್ರಿಗೆ ತಗೊಂಡು ಹೋದ್ರೆ ಪೇಂಟ್ ಅಂತ ಹೇಳ್ತಾರೆ. ಹೌದು, ಇದು ಪೇಂಟ್ ತರ ಕಾಣ್ತಿಲ್ಲ ಗೈಸ್, ನೋಡಿ. ಪ್ರೈಸ್ ನೋಡ್ಬಿಡಿ. ಹಿಂಗ್ ತಗೊಳ್ಳೋದು, ಹಿಂಗ್ ಹಾಕೊಳ್ಳೋದು. ಇದಕ್ಕೆ ಏನ್ ಹೇಳುದು, ಕನ್ಸೀಲರ, ಐ ಶ್ಯಾಡೋ ಪ್ಯಾಲೆಟ್. ಇದು ಆಕ್ಚುಲಿ ಇದು ಲಾಂಗ್ ಬ್ಯಾಕ್ ತಗೊಂಡಿದ್ದು, ನಾನು ಈಗ ಇದನ್ನೆಲ್ಲ ಯೂಸೇ ಐ ಮಾಡ್ತಾ ಶ್ಯಾಡೋ ಇಲ್ಲ. ಪ್ಯಾಲೆಟ್. ಈಗ ಎರಡು ಸೇರ್ಸಿ ಹೇಳ್ಬೇಕಾ, ಒಂದೊಂದ್ ಅರ್ಧ ಹೇಳ್ಬೇಕಾ? ಇದು ಬೈ ಒನ್ ಗೆಟ್ ಒನ್ ಅಲ್ಲಿ ತಗೊಂಡಿದ್ದು ನಾನು. ಬೈ ಒನ್ ಗೆಟ್ ಒನ್. ಓಕೆ, ಏನ್ ಪ್ರೈಸ್ ಇರುವುದಪ್ಪ ಇದಕ್ಕೆ? ಓಕೆ ಗೈಸ್, ನೀವ್ ನೋಡಿದ್ರೆ ಇದಿಲ್ಲ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಇದು ದೊಡ್ಡದಾಗಿ ಬರ್ದಿತ್ತು. ಇಲ್ಲ, ನಾನ್ ಸುಮ್ನೆ ಹಿಂಗ್ ಮಾಡ್ದೆ. ಅದು ಎಷ್ಟ್ ಹೇಳಿ? 699. ನೋಡಿದ್ದಾರೆ. ಇದಿಲ್ಲ, ಇದಿಬ್ರಿಗೂ ಇಲ್ಲ, ವಾಪಸ್. ಅಲ್ಲೇ ಸೈಡ್ ಮಧ್ಯಕ್ಕೆ ಹಾಕು, ಡ್ರಾ ಮ್ಯಾಚ್ ಅದು. ಏನಕ್ಕೆ ಡ್ರಾ? ಡ್ರಾ ಮ್ಯಾಚ್, ಒಂದ್ ನಂಗೆ ಒಂದ್ ಹಿಂಗೆ ಇಲ್ವಾ? ಮೋಸ ಮಾಡಂಗಿಲ್ಲ. ಓಕೆ ಎಲ್ಲಂತದ್ದು ಐಟಮ್. ಇದು ಆ ಕಡೆ ತಿರ್ಗಿಸ್ಕೋಬೇಡಿ, ಹಿಂಗ್ ನೋಡಿ. ಇದ್ರ ಹೆಡ್ಡಿಂಗ್ ನೋಡ್ಕೊಳ್ಳಿ ಅಷ್ಟೇ ಬೇಕಿದ್ರೆ. ಅಲೋವೆರಾ ಜೆಲ್, ಮಾಮಾ ಅರ್ಥ ಅವ್ರದ್ದು. ಎಷ್ಟಿರ್ಬೋದು? 330 rupees. ನಾನು ನೋಡ್ತೀನಿ ಅನ್ಸುತ್ತಿ. ಹಲೋ ಗಾಯ್ಸ್, ಇದು ನಾನು ಗೆದ್ದಾಯ್ತು. ನೀನ್ ಅಲ್ಲೇ ನೋಡೋದು, ಇಲ್ಲೇ ನೋಡ್ತೀನಿ. 319 rupees. ನೀವ್ ನೋಡಿದ್ರಾ? ಇಲ್ಲ, ಪ್ರಾಮಿಸ್ ನೋಡಿಲ್ಲ. ಈಗ ನೋಡಿಲ್ಲ. ಕ್ಯಾಮ್ರಾಮನ್ ನ ಕೇಳ್ಬೇಕಾರೆ. ಓಕೆ, ಡನ್. 5-3 ಗಾಯ್ಸ್. ಬರ್ತಾ ಇದೀನಿ. ಓಕೆ, ಈಗ ಲಿಪ್ಸ್ಟಿಕ್ಸ್. ಓ ಮೈ ಗಾಡ್, ಇದು ಸ್ವಲ್ಪ ಎಲ್ಲ ಒಂದೊಂದು ಲಿಪ್ಸ್ಟಿಕ್ ಬೇರೆ ಬೇರೆನಾ? ಇದೆರಡು ನಾನು ಆಫೀಸ್ಗೆ ಅಲ್ಲಿ ಇಲ್ಲಿ ಆಚೆ ಹೋಗುವಾಗ ಎರಡೂ ಯೂಸ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಅದು ಪ್ರೈಸ್ ನೋಡಂಗಿಲ್ಲ. ಪ್ರೈಸ್ ನೋಡೋದು. ಇದೇನಿದು ಹಿಂಗೆ? ಓ, ಇದು ಹಿಂಗೆ ಓಪನ್ ಮಾಡಿ. ಓ, ಹಿಂಗೇನಾ? ಮೊದ್ಲೆಲ್ಲ ಈ ತರ ಹಿಂಗೆ ತುಟಿಗೆ ಹಾಕೊಳಕಿತ್ತಲ್ಲ, ಅದಿಲ್ವ ಈಗ? ಆ ಪ್ಯಾಟರ್ನ್ ಇಲ್ಲ. ನಂಗೆ ಆತರದ್ ಇಷ್ಟ ಆಗಲ್ಲ. ಓಕೆ, ಇದಕ್ಕೆ ಕಡಿಮೆ ಯಾವ್ದು ಇದು ಹಿಂಗೆ ಓಪನ್ ಮಾಡೋದು? ನೀವೇನ್ ಮಾಡ್ತಿದ್ದೀರಾ? ಅದಲ್ಲ, ನಾನು ಬೇರೆ ತರ ತೋರಿಸ್ತಿದ್ದೆ. ಓಕೆ, ಲಿಕ್ವಿಡ್ ಲಿಪ್ಸ್ಟಿಕ್. ಇದು ಒಂದು ಯಾವ್ದು? ಇದು ಒಳ್ಳೆ ಬ್ರ್ಯಾಂಡಾ? ಮಾರ್ಸ್ ಅಂದ್ರೆ ಬ್ರ್ಯಾಂಡೆಡಾ? ಬ್ರ್ಯಾಂಡೆಡ್ ಅಲ್ಲ ಅಂದ್ರೆ 350. 350 ನಾ? 100 rupees ಡಿಫರೆನ್ಸ್ ಇದೆ. 260 rupees. ಸೊ ಅದು ಇಲ್ಲ. ಇದು ಆಫೀಸ್ಗೆ. ಇದು ಆಫೀಸ್ ಅದು ಸ್ವಲ್ಪ ಸ್ಟ್ಯಾಂಡರ್ಡ್ ಇರೋದು. ಯಾವ್ದು ಇದು? ಅವಕಾಡೋ ಅಂಡ್ ವಿಟಮಿನ್ ಇ. ಎಷ್ಟಿರ್ಬೋದಪ್ಪ? ರೇಟೇ ಕಾಣಿಸ್ತಿಲ್ಲ ಗೈಸ್ ಇದರಲ್ಲಿ. ಅದೊಂದು ಅಂದಾಜಿಗೆ ಇದನ್ನ ಪುನಃ 330ಗೆ ಹೇಳ್ತೀನಿ. ದಿಸ್ ಇಸ್ 500. 330 ಯಾವ್ದಿಲ್ವಾ ಲಿಪ್ಸ್ಟಿಕ್? ಗೊತ್ತಿಲ್ಲ. ಇದು 260 ಇದೆ. ಓಕೆ, ಇದೇನು ಅಂತ ಗೆಸ್ ಮಾಡ್ಬಿಡಿ, ನೋಡೋಣ. ಇದಾ ಬಾಡಿ ಸ್ಪ್ರೇನಾ? ಓಪನ್ ಮಾಡಿ. ಓ, ಹಿಂಗ್ ತೆಗಿಯೋದಾ? ವಾವ್, ಪ್ರಾಡಕ್ಟ್ ಏನೋ ಸಖತ್ತಾಗಿದೆ. ಇದು ಲಿಪ್ಸ್ಟಿಕಾ? ಓ, ಇದು ಹಿಂಗೆ ಸ್ವಲ್ಪ ಬಾಕ್ಸ್ ಇದೆಲ್ಲ ನೋಡಿ ಸ್ವಲ್ಪ ಚೆನ್ನಾಗಿದೆ ಗೈಸ್. ಒಂದು ಕ್ಲೂ ಕೊಡ್ತೀನಿ. ಇದು ಬರೀ ಫಂಕ್ಷನ್ಸ್ ಯೂಸ್ ಮಾಡೋದು ನಾನು. ಬರೀ ಫಂಕ್ಷನ್ ಅಂದ್ರೆ ತಿಂಗಳಿಗೆ ಒಂದ್ಸಲ, ವರ್ಷಕ್ಕೆ ಒಂದ್ಸಲ. ಸ್ವಲ್ಪ ಕಾಸ್ಟ್ಲಿ ಇರೋದು ಗೈಸ್ ಈಗ. ಯಾಕೋ ನನ್ನ ಏಮರ್ಸ್ತಿದಾರ ಅಂತ ಒಂದ್ಸಲ ಯೂಸ್ ಮಾಡೋದು ಅಂತ ಹೇಳಿ ನಾನು ಜಾಸ್ತಿ ಪ್ರೈಸ್ ಹೇಳಿದ್ದ. 1200 ಇರ್ಲಿ ಇದಕ್ಕೆ. ಗೆದ್ದಾಯ್ತು ಕೊಡು, ಗೆದ್ದಾಯ್ತು. ಇಲ್ವಾ? ಮತ್ತೆ ಇನ್ನೊಂದು ಚಾನ್ಸ್ ಕೊಡ್ತೀನಿ. ಕಡಿಮೆನೇ ಜಾಸ್ತಿ ಅದೆಲ್ಲ ಅಲ್ಲ. ಮತ್ತೆ ಚಾನ್ಸ್ ಕೊಟ್ಟೇನು ಪ್ರಯೋಜನ? ಸರಿ, ಜಾಸ್ತಿನಾ? ಇದು ಯಾಕೋ ಗೈಸ್ 1600. ಈಗ್ಲೂ ಸೋತ್ರಿ. 1499. ಜಸ್ಟ್ ಮಿಸ್. ಇದು ಆಕ್ಚುಲಿ ನಂದು ಎಂತದ್ದು ಫೋಟೋ ಶೂಟ್ ಎಲ್ಲ ಮಾಡಿಸುವಾಗ, ಇದು ಆಕ್ಚುಲಿ ನನ್ನ ಫ್ರೆಂಡ್ ಮೇಕಪ್ ಆರ್ಟಿಸ್ಟ್. ಅವಳು ಈ ಶೇಡ್ ನ ನನ್ಗೆ ಹಾಕಿದ್ಲು. ಇದು ನನಗೆ ತುಂಬಾ ಇಷ್ಟ ಆಗಿ
ಫೈನಲಿ ತುಂಬಾ ದಿನದಿಂದ ವೇಟ್ ಮಾಡ್ತಿದ್ದೆ ನಾಯಕದಲ್ಲಿ ಆಫರ್ ಅಲ್ಲಿ ತಗೊಳ್ಳೋಣ ಅಂತ. ಆಫರ್ ಬಂದ್ರು ಇದ್ರ ಪ್ರೈಸ್ ಕಮ್ಮಿ ಆಗಿದ್ದಿಲ್ಲ, ಬಟ್ ಐ ರಿಯಲಿ ವಾಂಟೆಡ್ ದಿಸ್, ಅದಕ್ಕೆ ತಗೊಂಡೆ. ಓಕೆ, ಬಾಕ್ಸ್ ಸಮೇತ ಇಟ್ಟಿದ್ದೀನಿ ಚೆನ್ನಾಗಿದೆ ಅಂತ. ಆ ಕಡೆಯಲ್ಲಿ ಆ ಕಡೆ ಓಕೆ. ಮೂರೇ ಗೆದ್ದಿದ್ದೆ ನಾನು. ಎಸ್, ಇದು ಒನ್ ಸೈಡ್ ಹಾ. ವಿನ್ ಆಗಿದೆ. ಲಿಪ್ ಲೈನರ್. ಅಯ್ಯೋ ನಾನೇ ಹೇಳ್ಬಿಟ್ಟೆ ಏನು ಅಂತ. ಓ, ಇಟ್ಸ್ ಓಕೆ. ಇದು ಬರೀ ಕಡ್ಡಿ ತರ ಇದೆ, ಹ್ಮ್. ಜಾಸ್ತಿ ಕಾಸ್ಟ್ಲಿ ಏನಿರೋದಿಲ್ಲ. ಹ್ಮ್. ಏನೊಂದ್ 50 ರೂಪಾಯಿ ಇರ್ಬೋದಾ ಅಲ್ಲಿ? ಗೆಸ್ ಹೇಳಿ, ಒಂದ್ 99, ಕರೆಕ್ಟ್ ಆಗಿ ಹೇಳಿ, ಒಂದ್ ರೇಟ್ ಹೇಳಿ. 199. 199 ತಗೊಳ್ಳೋ ಇದಕ್ಕೆ. ಇಲ್ವಾ? 60 rupees ಫಸ್ಟ್ ಹೇಳಿದ್ದೆ. ನಾನು 50 ರೂಪಾಯಿ ಕರೆಕ್ಟ್ ಆಗಿ ಹೇಳಿದ್ದೆ, ಸುಮ್ನೆ ಹೈಪ್ ಕೊಟ್ಟೆ ಜಾಸ್ತಿ ಮಾಡ್ಬಿಟ್ರು ಇವರು. ಇದ್ರಲ್ಲಿ ಏನೋ ಗಿಮಿಕ್ ಇದೆ ಗೈಸ್. ಓಕೆ ಓಕೆ, ಎಷ್ಟಾಯ್ತು? 1 2 3 ಆಗ್ಲಿದ್ದ ಪ್ರೈಸಸ್ ಹೇಳುವಾಗ ತೇಜು ಇಲ್ಲೊಂದ್ ಕ್ಯಾಮ್ರಾ ಇದ್ರೆ ತೇಜು ರಿಯಾಕ್ಷನ್ ಹೌದು. ಇರ್ಬೋದಾಗಿತ್ತು. ಯಾವ್ದು ನೆಕ್ಸ್ಟ್ ಪ್ರಾಡಕ್ಟ್? ಇದೇನಿದು? ಫೇಸ್ ವಾಶ್? ಫೇಸ್ ವಾಶ್ ಯಾವ್ದು? ಹಂಗೆಲ್ಲ ತಿರ್ಸಂಗಿಲ್ಲ, okay. ಇದು ಮಾತ್ರ. ಇದು ಸಿಂಪಲ್. ಹಾ, ಸಿಂಪಲ್ ಒಳ್ಳೆ ಬ್ರ್ಯಾಂಡ್. ಇಲ್ಲ ಅಂದ್ರೆ ಅವ್ರು ಹುಡ್ಕೊಂಬಂದ್ ಹೊಡಿತಾರೆ ನಂಗೆ. ಓಕೆ, ಎಷ್ಟಿರೋದು ಗೈಸ್ ಇದಕ್ಕೆ? ಪಕ್ಕ ಇಲ್ಲ ಇದು. ಇದು ಗೊತ್ತು ಗೈಸ್, ಈಸಿ. 449 rupees ಇಲ್ವಾ? 499 rupees. ಏ ನೀವ್ ನೋಡಿದೀರಾ? ನಾನ್ 449 ಹೇಳಿದ್ದು, ಇದು 450. ಫೈನಲಿ ಕ್ಯಾಮ್ರಾಮನ್ ನೋಡ್ಕೋ. ಹೆಂಗೆ ಗೊತ್ತಾಯ್ತಾ ಹೆಂಗೆ ಅಂತ? ಹೆಂಗೆ? ಅದಕ್ಕೆ ನಿಂಗೆ ಗೆದ್ದಿದ್ದೀನಿ ಅಷ್ಟೇ. ನೋಡಿದ್ರಾ? ಇಲ್ಲ, ನಾನ್ ನೋಡಿಲ್ಲಪ್ಪ. ಪ್ರಾಮಿಸ್. ನಾನ್ ನೋಡಿದ್ರೆ 450 ಹೇಳ್ತಿದ್ದೆ, 449 ಯಾಕೆ ಹೇಳ್ತಿದ್ದೆ? ತೇಜ್, ನಂದು ಹೇರ್ ಸ್ಟೈಲ್ ಎಲ್ಲ ಕರೆಕ್ಟ್ ಬರ್ತಿದ್ಯಾ? ಚೆನ್ನಾಗಿ ಬರ್ತಿದ್ನಾ? ಓಕೆ, ನೆಕ್ಸ್ಟ್. ಓ, ಇದು ಹಿಂಗೆ ಏಯ್, ಹಂಗೆ ತಾನೆ? ಬಟ್ ಹಂಗೆ. ಎಲ್ಲಿಗೆ? ಮುಖಕ್ಕ ಮತ್ತೆ ತಲೆಗೆ? ರೋಸ್ಮೆರಿ ಆಯಿಲ್, ರೋಸ್ಮೆರಿ ವಾಟರ್. ರೋಸ್ಮೆರಿ ವಾಟರ್. ಯಾವ್ದು ಬ್ರ್ಯಾಂಡ್? ಬೇರ್ ಅನಾಟಮಿ. ಆಗ್ಲಿಂದ ಎಲ್ಲ ಬೇರೆ ಅನಾಟಮಿಗಳು ಕಾಸ್ಟ್ಲಿ ಇದೆ. ಪ್ರಮೋಷನ್ ಅಲ್ಲ, ನನ್ಗೆ ಪ್ರಾಡಕ್ಟ್ಸ್ ಇಷ್ಟ ಅಂತ Okay. ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು 599 349. ಅಷ್ಟೇನಾ? ಬೇರೆದಕ್ಕೆಲ್ಲ ಕಾಸ್ಟ್ಲಿ ಇತ್ತು. ಇದೇನ್ ಬರೀ ನೀರಾ? ರೋಸ್ಮೆರಿ ಓ, ವಾಟರ್ ರೋಸ್ಮೆರಿ ಅಂತ ಹೇಳ್ದಲ್ಲ. ಸಿಂಪಲ್. ಇದ್ರಲ್ಲಿ ಇದು- ಇನ್ನೊಂದು ಕ್ಲೂ ಕೊಡ್ತೀನಿ, 10 ವೈಬ್ಸ್ ಅಷ್ಟೇ ಇರುತ್ತೆ. ವೆಟ್ ವೈಪ್ಸ್ 10 ವೈಪ್ಸ್. 10 ಅಲ್ಲ, 15 ಅನ್ಸುತ್ತೆ. 15 ಇದೆಯಾ? ಒಂದಕ್ಕೆ 3 ರೂಪಾಯಿ ಲೆಕ್ಕ ಕೊಡುವ ಗೈಸ್. 45 rupees. 85 rupees. ಇದ್ಯಾವ ಟಿಶ್ಯೂ? 5 ರೂಪಾಯಿ ಒಂದು ಟಿಶ್ಯೂಗೆ ಉಜ್ಕೊಳಕ್ಕೆ, ವೇಸ್ಟ್ ಮಾಡಿ ಬಿಸಾಡಕ್ಕೆ. ತೋರ್ಸು, ನಂಬಕ್ಕಾಗಲ್ಲ ಗೈಸ್. ಡಿಸ್ಕೌಂಟ್ ಅಲ್ಲಿ ಏನಿತ್ತು ಸಿಕ್ಕಿಲ್ವ ಇದನ್ನ? ಡಿಸ್ಕೌಂಟ್ ಅಲ್ಲಿ ಒಂದು 10-20 rupees ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ. 9 ರೂಪೀಸ್ 55 69 rupees ಗೆನೋ ನಾನು ತಗೊಂಡಿದ್ದು. ಓಕೆ, ಇದು ಇನ್ನೆಷ್ಟು ಪ್ರಾಡಕ್ಟ್ ಉಂಟು? ಎಲ್ಲ ಚಾನ್ಸಸ್ ಉಂಟಾ? 4 ಇಲ್ಲ, ಅದಕ್ಕೆ ತಾನೇ ನಾನು ಅವಾಗ್ಲಿಂದ ಕೊಡ್ತಾ ಇರೋದು. ಓ, ಆ ಕಡೆ ತಿರ್ಗ್ಸಂಗಿಲ್ಲ. ಓಕೆ. ಇದೇನಿದು? ಅದೇನಿದು ಅಂದ್ಬಿಟ್ಟು ತಿರ್ಗ್ಸಂಗಿಲ್ಲ. ಏನಿದು? ಸನ್ಸ್ಕ್ರೀನ್, ಟೆಂಟೆಡ್ ಸನ್ಸ್ಕ್ರೀನ್. ಸನ್ಸ್ಕ್ರೀನ್. ಎಷ್ಟಿರ್ಬೋದು? ಒಂದು 350. ಅಷ್ಟೇನಾ? 550. 549. ಓಕೆ ಓಕೆ ಓಕೆ. ಇದೇನಿದು? ಮಗುಗೆ ಇದು ಕೊಡ್ಸ್ತೀವಲ್ಲ, ಮೆಡಿಸಿನ್, ವಿಟಮಿನ್ ಡಿ. ಇದು ಹಿಂಗ ಹಾಕೊಂಡು ಬಾಯಿ ಕೊಡಂಗೆ. ಇದೇನು? ಎಲ್ಲಿ? ಕಣ್ಣಿಗೆ? ಫೇಸ್ಗೆ? ಫೇಸ್ಗೆ ಲಾರಿಯಲ್ದು. ಲಾರಿಯಲ್ ಒಂದು ಸ್ವಲ್ಪ ಬ್ರ್ಯಾಂಡ್ ಅಲ್ಲ, ಎಲ್ಲ ಕೇಳ್ದಂಗಿದೆ. 750. 750. And you're wrong, it is 500. ಎಲ್ಲಿ ಕಾಣಿಸ್ತಿಲ್ಲ? ನಾಯ್ಕದಲ್ಲಿ ಚೆಕ್ ಮಾಡಿದೆ ಪ್ರೈಸ್. ಹೌದಾ? ನಿನ್ನ ನಂಬ್ಕೊಂಡ್ರೆ ನೀನ್ ನಾನು ಅಲ್ಲಿಂದ ಆರಾಮಾಗಿ price 500 ಹೇಳ್ತಿದ್ಯಾ? ಹೇಳ್ತಿದ್ದೆ. Guys, ಇದು ಕ್ಯಾಮ್ರಾಮನ್ ನನಗೆ ಮಿಸ್ಲೀಡ್ ಮಾಡಿದ್ದಾರೆ. 700. ನಾನು ಆಫರ್ ಅಲ್ಲಿ ತಗೊಂಡಿದ್ದು ಕೊಡು 599. ಓಕೆ ಓಕೆ ಓಕೆ. ನೀನ್ ಅಲ್ಲಿಂದ ಹಿಂಗೆ 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 ಅಂತ ಹೇಳ್ತಿದ್ಯಾ? ಇಲ್ಲ ಇಲ್ಲ, ಅವಳೊಂದು ಸುಮ್ನೆ ಒಂದು ಎಕ್ಸ್ಪ್ರೆಷನ್ ಕೊಟ್ಲ, ಆಗ ನಂಗೆ 700 ಅಂತ ಗೊತ್ತಾಯ್ತು. ಓಕೆ ಓಕೆ, ಲಾಸ್ಟ್ ಪ್ರಾಡಕ್ಟಾ? ಇಲ್ಲ, ಇನ್ನೊಂದಿದೆ. ಗೈಸ್, ಸಸ್ತಾ ಬೋರೋಲಿನ್. ಎಷ್ಟಿರ್ಬೋದು ಇದಕ್ಕೆ? ಏಯ್, ಇಲ್ಲ ಇಲ್ಲ, ನೋಡಿ, ಕಂಡಿಲ್ಲ. ಬೋರೋಲಿನ್ ಇದು ಏನಕ್ಕೆ ಲಿಪ್ಸಿಗೆ ಹಾಕೊಳ್ಳೋದಾ? ಇದಕ್ಕೊಂದು 80 ರೂಪೀಸ್ ಇರ್ಬೋದು. 80 rupees ಅವನಿಂದ ಹೋಗ್ಬೇಕು. 239.
ಇಲ್ಲಿ ನೋಡಿ ಇಲ್ಲಿ 85 rupees. ಯಾರಿಗೆ ಹೇಳ್ತೀಯ? ಇವ್ರನ್ನ ಯಾರೋ 230 ಪುರಿ ಮಾಡಿ ಕಳ್ಸವ್ರೆ. ಆನ್ಲೈನ್ ಅಲ್ಲೇ ತಗೊಂಡೆ ನಾನು ನೈಕದಲ್ಲಿ. ಈ ಬಕ್ರಾ ಅಷ್ಟೇ ಇರುತ್ತೆ ನಾನು ಏ, ಬರ್ಕೊಂಡಿದ್ದಂಗೆ. ಇಲ್ಲಿ ನೋಡಿ ಇಲ್ಲಿ 85. ಕ್ಯಾಮ್ರಾಮನ್ ನೋಡಿ, ಕ್ಯಾಮ್ರಾಮನ್ 85. ನನ್ನ 85. ಫೋನ್ ಅಲ್ಲಿ ನೈಕಾ ಇದೆ, ನೈಕಾದಲ್ಲಿ ಚೆಕ್ No, ಮಾಡಿ. no, ಇಲ್ಲಿ 285 ಅದು. ಬರ್ತಿದೆ. ಹಾ, ನೋಡು ವೆರಿಫಿಕೇಶನ್ ಮಾಡ್ತಾ ಇದಾರೆ. ಹೌದು ಅದ್ MG ಸಹ ಚೆಕ್ ಮಾಡು. ಗೈಸ್, ಇದರಲ್ಲಿ ಎಷ್ಟೋ ಪ್ರಾಡಕ್ಟ್ ಅದೇ ತರ ಇರ್ತದೆ. ನಾನು ಕ್ರಾಸ್ ವೆರಿಫೈ ಮಾಡಿದಾಗ ಗೊತ್ತಾಯ್ತದ ನನಗೆ. ಏನಿಲ್ಲ, ಇದೇನು 550ಯಾ? 349 ನೀವ್ ಜಾಸ್ತಿ ಹೇಳಿದ್ದು. ನೋಡು 399. ಲಿಪ್ ಬಾಮ್ 85 rupees ಅಷ್ಟೇ. ಉಜ್ಜದಲ್ಲಿ ಬರ್ಕೊಂಡಿದೆ ಸ್ಟಿಕ್ಕರ್ ಅಲ್ಲಿ. ಇಲ್ಲ ಇಲ್ಲ, ನಾನು ಇದನ್ನೇ ನಂಬೋದು. ನಾನು ಅದರಲ್ಲಿ ನಂಬಲ್ಲ. ನೋ ಬೇಡ, ನಾನ್ ಅದ್ರಲ್ಲೇ ತಗೊಂಡಿದ್ದು. ನಾನು ಅದು ನಂಬಲ್ಲ. 285 ಅಂತ ಇರುತ್ತೆ. ಇಲ್ಲ ಇಲ್ಲ ಇಲ್ಲ, 12 ಗ್ರಾಮ್ಸ್ ಅಲ್ಲ ತೇಜು? ಅದು 40 ಗ್ರಾಮ್ಸ್. ಇಲ್ಲಿ ನೋಡಿ 12 ಗ್ರಾಮ್ಸ್ಗೆ 239 rupees ಇದೆ. ಅದು ನನಗೆ ಗೊತ್ತಿಲ್ಲ. ನನಗೆ ಅದರಲ್ಲಿ ಪ್ರಿಂಟೆಡ್ 85 ಬರ್ತಿದೆ. ಅದು ಬೇಕಾದ್ರೆ ಕ್ಯಾಮೆರಾ ಜೂಮ್ ಮಾಡಿ 285. ತೋರಿಸ್ತೀನಿ. ಅದು 285. ಗೈಸ್ ನೋಡಿ ಗೈಸ್, 85 ಕಾಣ್ತುಂಟ ಎಲ್ಲಾದ್ರೂ ಅಂತ? ಹಾ, ಕಾಣ್ತಿದೆ ಗೈಸ್. ನೋಡಿ ಕೊಡಿ ಗೈಸ್. ಕೊಡಿ ಕೊಡಿ ಇಲ್ಲಿ. ಗೆಲ್ಲದೆ ಅಪರೂಪಕ್ಕೆ. ಓಕೆ ಲಾಸ್ಟ್ ಪ್ರಾಡಕ್ಟಾ? ಓಕೆ, ಲಾಸ್ಟ್ ಪ್ರಾಡಕ್ಟ್ ಫಾರ್ ದ ಡೇ. ಇದ್ರನ್ನ ಪ್ರೈಸ್ ಗೆಸ್ ಮಾಡ್ಬಿಡಿ. ಇದು ಫೇಸ್ ಕ್ರೀಮ್. ಇಲ್ಲ, ಕ್ರೀಮಾ? ನಾನು ಇದುವರೆಗೂ ಬೇರೆ ಯೂಸ್ ಮಾಡ್ತಿದ್ದೆ. ಹ್ಮ್. ಇದು ರಿವ್ಯೂಸ್ ಚೆನ್ನಾಗಿದೆ ಅಂತ ಹೇಳಿ ತಗೊಂಡಿದ್ದೀನಿ. ನೋಡ್ಬೇಕು ಅದನ್ನೇ ಕಂಟಿನ್ಯೂ ಮಾಡ್ತೀನಾ ಇಲ್ವಾ ಗೊತ್ತಿಲ್ಲ. 5 ಗ್ರಾಮ್ ಇರುವುದು. ವೆಯ್ಟ್ ಏನ್ ದೊಡ್ಡ ಇಲ್ಲ. 249. 249 ಹ್ಮ್. ಅಂಡ್ ಇದ್ರದ್ದು ಪ್ರೈಸ್ ಬಂದು ನಮ್ಮ ಮಮ್ಮಿ ನೋಡಿದ್ರೆ ಅಷ್ಟೇ ಕೊಡು. ಎಷ್ಟು? 1200. ಹಾ? ಇದಕ್ಕೆ 1200. ಆದ್ರೆ ನಾನ್ ತಗೊಂಡಿದ್ದು 950 rupeesಗೆ. ಇದು ರಿವ್ಯೂಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ತಗೊಂಡಿದ್ದೀನಿ. ಇದೇ ಫಸ್ಟ್ ಟೈಮ್ ನಾನು ತಗೊಂಡಿದ್ದು. ಟ್ರೈ ಮಾಡೋಣ ಅಂತ. ಬೇರೆ ಇದು ಯೂಸ್ ಮಾಡ್ತಿದ್ದೆ, ಬೋರ್ ಆಗೋಯ್ತು. ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ತಗೊಂಡಿದ್ದೀನಿ, ನೋಡೋಣ ಅಂತ ಹೇಳಿ. ಓಕೆ, ಅದು ಆಫರ್ ಅಲ್ಲಿ ಬರ್ತಾ ಬರ್ತಾ 950 ತಗೊಂಡಿದ್ದೆ. ಈಗ ಟೋಟಲ್ ಆಗಿ ಹ್ಮ್. ಯಾರು ಅಷ್ಟೇ. ಗೆದ್ರು ಹೇಳೋ ಇಂಪಾರ್ಟೆಂಟ್ ಕಿಂತ ಇಲ್ಲಿ ಎಷ್ಟು 1000 ಪ್ರಾಡಕ್ಟ್ ಇದೆ. ಎಷ್ಟಿದೆ? ಎಷ್ಟಿದೆ? ಇದೊಂದು 1 ಹಾ. 2 ಇದೊಂದು 3 ಇದೊಂದು 4 ಅಷ್ಟೇ. ಅದೇ ಕಾಸ್ಟ್ಲಿ, ಬಾಕಿ ಎಲ್ಲ ಚೀಪಾ? ಹ್ಮ್. ಮತ್ತೆ ಈ ಕಡೆ ಇದೆಲ್ಲ ಚೀಪ್ ವಿತಿನ್ 1000 ಒಳಗೆ. ಓಕೆ, ಅಂದ್ರೆ ಒಂದು 5000 ಪ್ರಾಡಕ್ಟ್ ಇದೆಯಾ? 700 ಚೇಂಜ್. 5000 ಇದೆಯಾ? ಜಾಸ್ತಿ ಇದೆಯಾ? ಅಷ್ಟೇ ಇರೋದು ನನ್ನ ಹತ್ರ. ಅಷ್ಟೇನಾ? ಹ್ಮ್. ಗೈಸ್, ನಾವು ಹುಡುಗರು ಏನಾಗ್ತಿವಿ? ಒಂದು ಕ್ರೀಮ್ ಹಾಕಲ್ಲ, ಒಂದು ಪೌಡರ್ ಹಾಕಲ್ಲ, ಒಂದು ಸ್ನೋ ಹಾಕಲ್ಲ. ಎಂತ ಸ್ನೋ ಪೌಡರ್ ಎಲ್ಲ ಒಂದಲ್ಲ, ಅದು ಯಾವ್ದು ಹಾಕಲ್ಲ. ಆದ್ರೂ ನ್ಯಾಚುರಲ್ ಆಗಿರಲ್ಲ. ಹೇರ್ಸ್ಗೂ ಇದೆಲ್ಲ ಅವಶ್ಯಕತೆ. ಒಂದೇ ಸೋಪ್, ಮೈಗೂ ಒಂದೇ ಸೋಪ್, ಬಟ್ಟೆ ಒಗೆಯಕ್ಕೂ ಒಂದೇ ಅಲ್ಲ, ಸೋಪ್. ನಂದು ಶಾಂಪೂ ಇದೆ ಬತ್ರಾಸ್ದು, ಅದು ಗೊತ್ತಲ್ಲ? ಫೋರ್ಸ್ ಮಾಡಿ ಶಾಂಪೂ ತರಿಸಿದ್ದು. ಓಕೆ, ಡನ್. ಓಕೆ, ನೀನೇ ಗೆದ್ದೆ. ಬಟ್ ಇವತ್ತು ನನಗೆ ರಿಯಾಲಿಟಿ ಗೊತ್ತಾಗಿದೆ. ಎಷ್ಟು ದುಡ್ಡು ವೇಸ್ಟ್ ಅಂತ ಹೇಳ್ಬೋದಾ? ಇಲ್ಲಲ್ಲ, ಯೂಸ್ ಆಯ್ತು ಉಂಟಲ್ಲ. ಬಟ್ ಎಷ್ಟು ಕಾಸ್ಟ್ಲಿ ಇದೆ ಪ್ರಾಡಕ್ಟ್ಸ್ ಅಂತ ಹೇಳೋದು ಇವತ್ತು ಗೊತ್ತಾಯ್ತು. ಬಟ್ ಅದರ ಅವಶ್ಯಕತೆ ಏನಿದೆ ಅಂತ ಅವರೇ ಹೇಳ್ಬೇಕು. ನನಗೇನು ಗೊತ್ತಾಗಲ್ಲ ಅದು. ಓಕೆ ಗಾಯ್ಸ್, ಓಕೆ ಗೈಸ್, ಸೊ ಫೈನಲಿ ನಾನು 1 2 3 6 ಪ್ರಾಡಕ್ಟ್ಸ್, 6 ಪ್ರಾಡಕ್ಟ್ ಪ್ಲಸ್ ಒಂದು ಹಾ, ಹಾಫ್. ಬಾ 6 ಅಷ್ಟೇ. 1 2 3 4 5 6 7 8 9 10 11 12 13 ನಂದು. ಓಕೆ, ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಸೊ ಇದ್ರಲ್ಲಿ ನಂಗೆ ಯಾವ್ದು ಕೊಡಿಸ್ತೀರಾ ಅಂದ್ರೆ, ಇದರಲ್ಲಿ ನಾನು ಯಾವ್ದು ಕೊಡ್ತೀನಿ ಅಂತ ನಾನು ಹೇಳ್ತೀನಿ. ಹಾ. ಓಕೆನಾ? ಇದು ಆಕ್ಚುಲಿ ಓಕೆ ಗೈಸ್, ಇಲ್ಲ ಇಲ್ಲ ಇಲ್ಲ, ಫೈನಲಿ ಇಟ್ ಇಸ್ ಡಿಸೈಡೆಡ್. ಇದು ಮೋಸ. ಫಸ್ಟೇ ಹೇಳಿದ್ವಿ ನಾನೇನ್ ಹೇಳ್ತೀನೋ ಅದು ಕೊಡಿಸ್ಬೇಕು ಅಂತ. ಓಕೆ, ಇದು ಸದ್ಯಕ್ಕೆಲ್ಲ ಖಾಲಿ ಆಗಲ್ಲ. ಖಾಲಿ ಇದು ಆಗಲ್ಲ. ಆಲ್ಮೋಸ್ಟ್ ತುಂಬಾ ಟೈಮ್ Mostly ಬರುತ್ತೆ. ಇದೇ ಖಾಲಿ ಇಲ್ಲ ಇಲ್ಲ ಆಗುತ್ತೆ ಇಲ್ಲ ಇಲ್ಲ, ಅನ್ಸುತ್ತೆ, ಅದು ಬೇಗ. ಖಾಲಿ ಆದ್ರೂ ಪರವಾಗಿಲ್ಲ. ಇದು ಗೈಸ್, ಇದು ನೋಡಿ, ಇಲ್ಲಿ ಕಾಣ್ತುಂಟೇನೆ ಫುಲ್ ಇದೆ. ಇದು ಖಾಲಿ ಆಗೋ ತರ ಇದೆಯಾ? ಇದು ಒಕೇಶನಲ್ ಯೂಸ್ ಮಾಡೋದು ಬೇರೆ, ಫಂಕ್ಷನ್ಸ್ ಮಾತ್ರ ಬೇರೆ ಹೇಳಿದ್ಯಾ? ಹಾ, ಫಂಕ್ಷನ್ಸ್ ಏನಾದ್ರೂ ಇದು ಇಂಪಾರ್ಟೆಂಟ್ next. ಇದ್ದಾಗ ಮಾತ್ರ. Okay. ಇಲ್ಲ ಇಲ್ಲ, ಇದು ನಾಯಕದಲ್ಲಿ ಆಫರ್ ಇದ್ದಾಗ 899 ನಾನು ಇದು ಕೊಡಿಸ್ಬೇಕು. ಈಗ ನೋಡು, ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾವು ಹಾಕ್ತಿವಿ. ನಾನ್ ಏನ್ ಮಾಡ್ತೀನಿ ಗೊತ್ತಾ, ಎಲ್ಲಾ ಕಾರ್ಟಲ್ ಹಾಕೊಂಡು ಇಟ್ಕೊಂಡಿರ್ತೀನಿ. ಯಾವಾಗ
ಲೋಯೆಸ್ಟ್ ಆಯ್ತದೆ? ಪ್ರೈಸ್ ಇರುತ್ತೆ, ಖಾಲಿ ಆಗೋದಲ್ಲ, ಲೋಯೆಸ್ಟ್ ಪ್ರೈಸ್ ಯಾವಾಗ ಬರುತ್ತೋ ಅವಾಗ ತಗೊಂಡ್ ಸ್ಟಾಕ್ ಇಟ್ಕೊಂಡ್ಬಿಡ್ತೀನಿ. ಈಗ ನನ್ನ ಹತ್ರ ಎಕ್ಸ್ಟ್ರಾ ಸ್ಟಾಕ್ ಇಲ್ಲ, ಲಾಸ್ಟ್ ಟೈಮ್ ಖಾಲಿ ಆಗಿತ್ತು, ಇದು ಹಂಗೆ ಇದೊಂದೇ ಎಕ್ಸ್ಪೈರಿ ಎಷ್ಟು ಇರೋದು. ಟೈಮ್ ಆಗ? ಎಕ್ಸ್ಪೈರಿ ಇಲ್ಲ, ಇದು 3-4 ವರ್ಷ ಇರುತ್ತೆ, 2027 ವರ್ಗೂ ಇದೆ. ಓಕೆ ಸೊ ಇದು 899 ಆಫರ್ ಅಲ್ಲಿ ಬರುತ್ತೆ, ಅವಾಗ ನನ್ಗೆ Okay. ಇದನ್ನ ಕೊಡಿಸ್ಬೇಕು. Done, ನಿಮ್ಗೆ done. ಇಲ್ಲ ಅಂದಿದ್ರೆ ಇದನ್ನ ಕೇಳ್ತಿದ್ದೆ. ಬೇರೆ ಯಾವ್ದಿಲ್ವಾ ಈಗ ಅರ್ಜೆಂಟ್? ಸರಿ, ಇದ್ರಲ್ಲಿ ಬೇರೆ ಶೇಡ್ ಬೇಡ, ಥ್ಯಾಂಕ್ ಯು, ಇದೇ ಇರ್ಲಿ. ಓಕೆ. ಸೊ ನೋಡೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಇದನ್ನ ಕೊಡ್ಸಲ್ವಾ ಅಂತ. ನೆಕ್ಸ್ಟ್ ವ್ಲಾಗ್ ಆಗಲ್ಲ ಗೈಸ್, ನೆಕ್ಸ್ಟ್ ವ್ಲಾಗ್ ಅಲ್ಲಿ ಇದು ಖಾಲಿ ಆಗಿರಲ್ಲ, ಅದು ಕಡಿಮೆನೂ ಆಗಿರಲ್ಲ. ಹೋಗುವ ಮುಂದೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನೋಡುವ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಯಾವಾಗ ಇದಿಷ್ಟು ಈಗ ಬರ್ತದೆ. ಅರ್ಜೆಂಟ್ ಖಾಲಿ ಆಗೋದು ಯಾವ್ದಾರು ಇದ್ರೆ ಅದನ್ನ ತೆಕ್ಕೊಡ್ಬೋದಪ್ಪ. ಅರ್ಜೆಂಟ್ ಖಾಲಿ ಆಗದಾ? ಹಾ. ಇದು ಇದು. ಹೇರ್ ಇದೆಷ್ಟು ಇದಕ್ಕೆ? 749. ಇದು 500 ಬರುತ್ತೆ, ಹೇಳು ತೆಕ್ಕೊಡ್ತೀನಿ. 500 ಬರುತ್ತೆ. ಓಕೆ. ಲ್ಯಾಗ್ ಮಾಡ್ತಿದ್ದೆ ವಿಡಿಯೋನಲ್ಲಿ, ಕ್ಯಾಮ್ರಾಮನ್. ಓಕೆ ಗೈಸ್, ಹಾ. ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದೀವಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ. ಇದೇ ತರ ವಿಡಿಯೋಸ್ ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರ ಫನ್ ಕಂಟೆಂಟ್ ಟ್ರೈ ಮಾಡ್ತೀವಿ, ಬೇರೆ ಯಾವ್ದಾದ್ರು ನೋಡುವ. ಲೆಟ್ಸ್ ಗೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.